ರಾತ್ರಿ ಸುರಿದ ಮಳೆಗೆ ಉತ್ತರ ಕರ್ನಾಟಕ ಮಾತ್ರವಲ್ಲದೆ ದಕ್ಷಿಣ ಕರ್ನಾಟಕದ ಹಲವು ಜಿಲ್ಲೆಗಳು ಕಂಗೆಟ್ಟಿವೆ. ತುಮಕೂರು, ಚಿಕ್ಕಬಳ್ಳಾಪುರ, ದಾವಣಗೆರೆ, ಮಂಡ್ಯದಲ್ಲಿ ಮಳೆ ಅಬ್ಬರಿಸಿದೆ. ಮನೆ ಹೊಲಗಳಿಗೆ ನೀರು ನುಗ್ಗಿ ಜನರನ್ನ ಹೈರಾಣಾಗಿಸಿದೆ. ಸೇತುವೆಯೇ ಮಾಯ, ಶಾಲೆ ಮನೆಗಳಿಗೂ ನೀರು, ಹೊಲಗದ್ದೆಗಳಲ್ಲೂ ಜಲರಾಶಿ. ರಾತ್ರಿ ಸುರಿದ ಮಳೆ ದಕ್ಷಿಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಅವಾಂತರ ಸೃಷ್ಟಿಸಿದೆ. ರಾತ್ರಿ ಮಳೆಗೆ ಕಲ್ಪತರುನಾಡು ಅಲ್ಲೋಲ ಕಲ್ಲೋಲ. ಕೊಚ್ಚಿ ಹೋದ ಸೇತುವೆ, ಮನೆಗಳಿಗೆ ನುಗ್ಗಿದ ನೀರು. ತುಮಕೂರಲ್ಲಿ ರಾತ್ರಿ ಸುರಿದ ಮಳೆಗೆ ಜಯಮಂಗಲಿ, ಸುವರ್ಣಮುಖಿ ನದಿ ಅಬ್ಬರಿಸಿವೆ. ಚಿಕ್ಕನಾಯಕನಹಳ್ಳಿಯ ನಂದಿಹಳ್ಳಿ ಗೊಲ್ಲರಹಟ್ಟಿ ಸೇತುವೆ ಕೊಚ್ಚಿ ಹೋಗಿ ಸಂಪರ್ಕ ಕಡಿತಗೊಂಡಿದೆ. ಕಲ್ಪತರುನಾಡು ತುಮಕೂರು ಜಿಲ್ಲೆಯಲ್ಲಿ ತಡರಾತ್ರಿ ಮಳೆ ಅಬ್ಬರಿಸಿರುವಂತದ್ದು. ಭರ್ಜರಿಯಾಗಿ ನದಿ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ಬೋದು. ಬೆಳಗ್ಗೆವರೆಗೂ ಕೂಡ ಏನು ಅರಿವಿನ ಪ್ರಮಾಣ ಸಾಕಷ್ಟು ರೀತಿಯಲ್ಲಿ ಏನು ಒಂದು 5-6 ಮಟ್ಟಿ ಹೆಚ್ಚು ನೀರು ಹರಿದಿರುವಂಥದ್ದು ಕೂಡ ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ. ಈಗಲೂ ಕೂಡ ಏನು ನಿರಂತರವಾಗಿ ನೀರು ಬರ್ತಾ ಇದೆ ಅಂತ ಹೇಳ್ಬೋದು. ಇದು ಜಯಮಂಗಲಿ ಮತ್ತು ಸುವರ್ಣಮುಖಿ ಎರಡು ಸೇರಿ ಒಂದು ಹಾದು ಹೋಗುವಂಥ ನದಿ ಅಂತ ಹೇಳ್ಬೋದು. ಪ್ರಮುಖವಾಗಿ ತುಮಕೂರು ತಾಲೂಕಿನ ದೇವರಾಯನದುರ್ಗದಲ್ಲಿ ಉಗಮಾಗುವಂಥ ಜಯಮಂಗಲಿ ನದಿ ಸೇರಿದಂತೆ ಸುವರ್ಣಮುಖಿ, ತುಮಕೂರು, ಕೊರಟಗೆರೆ, ಮಧುಗಿರಿ ಮತ್ತು ಈ ಒಂದು ಬಯಲು ಸೀಮೆ ತಾಲೂಕುಗಳ ಏನು ಜೀವನಾಡಿಯಾಗಿರುವಂಥದ್ದು. ಅತ್ತ ಕೊರಟಗೆರೆ, ಮಧುಗಿರಿಯಲ್ಲಿ ಜಯಮಂಗಲಿ ನದಿ ಅಬ್ಬರಿಸಿದ್ದು ಸಿಂಗರಗೊಂಡನಹಳ್ಳಿಯ ಮನೆಗಳಿಗೆ ನೀರು ನುಗ್ಗಿ ರಾತ್ರಿಯೆಲ್ಲ ಜನ ಪರದಾಡಿದ್ದಾರೆ. ಮಧುಗಿರಿಯ ವೀರೇನಹಳ್ಳಿ, ಕಾಳೇನಹಳ್ಳಿ ರಸ್ತೆ ಮುಳುಗಿದ್ದು ತೋಟ, ಹೊಲಗಳು ಜಲಾವೃತಗೊಂಡಿವೆ. ಕೊರಟಗೆರೆಯಲ್ಲಿ 15ಕ್ಕೂ ಹೆಚ್ಚು ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದ್ದು ಸಿಮೆಂಟ್ ಮೂಟೆಗಳು ತೊಯ್ದು ತೊಪ್ಪೆಯಾಗಿವೆ. ಅತ್ತ ಚಿಕ್ಕಬಳ್ಳಾಪುರದಲ್ಲೂ ರಾತ್ರಿ ಮಳೆ ಜನರನ್ನ ಕಂಗೆಡಿಸಿದೆ. 6ನೇ ವಾರ್ಡ್ನಲ್ಲಿ ಚರಂಡಿ ನೀರು ಮನೆಗಳಿಗೆ ನುಗ್ಗಿದೆ. ರಾತ್ರಿ ಇಡೀ ನಿದ್ದೆಗೆಟ್ಟು ಜನ ನೀರು ಹೊರಹಾಕಲು ಸರ್ಕಸ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಪೋಶೆಟ್ಟಿಹಳ್ಳಿ ಬಳಿ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದೆ. ಇದರಿಂದ ಮಳೆ ನೀರು ಊರಿಗೆ ನುಗ್ಗಿದ್ದು ಗುತ್ತಿಗೆದಾರರ ವಿರುದ್ಧ ಜನ ಕಿಡಿಕಾರಿದ್ದಾರೆ. ಮನೆ, ಶಾಲೆಗೆ ನೀರು ನುಗ್ಗಿ ದವಸ ಧಾನ್ಯ ನೀರು ಪಾಲಾಗಿವೆ. ಕುರ್ಕಿ ಭದ್ರಾ ಕಾಲು ಸೇತುವೆಯಲ್ಲಿ ಬೃಹತ್ ಗುಂಡಿ. ದಾವಣಗೆರೆ ತಾಲೂಕಿನ ಕುರ್ಕಿ ಭದ್ರಾ ಕಾಲು ಸೇತುವೆ ಕುಸಿತವಾಗಿ 5-6 ಅಡಿ ಗುಂಡಿ ಬಿದ್ದಿದೆ. ಇನ್ನೊಂದು ಮಳೆ ಬಿದ್ದರೂ ಇಡೀ ಸೇತುವೆಯೇ ಕೊಚ್ಚಿ ಹೋಗೋ ಆತಂಕ ಎದುರಾಗಿದೆ. ಮಂಡ್ಯದ ಅಘಾಲಯ ಕೆರೆಕೋಡಿ ಒಡೆದು ಜಮೀನುಗಳಿಗೆ ನೀರು ನುಗ್ಗಿದೆ. ತೆಂಗು, ಅಡಕೆ, ಬಾಳೆ, ಜೋಳ ನಾಶವಾಗಿದೆ. ಬ್ಯೂರೋ ರಿಪೋರ್ಟ್, TV9.